ಯುವರ್ ಆನರ್, ಆರೋಪಿ ಮಹಾಲಕ್ಷ್ಮಿಯೇ ನವೀನ್ ಅವರನ್ನು ಕೊಲೆ ಮಾಡಿದ್ದಾಳೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳನ್ನ ಸ್ಪಷ್ಟಪಡಿಸಿದ್ದೇನೆ. ಒಬ್ಬ ಅಮಾಯಕ ವ್ಯಕ್ತಿನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ ಆರೋಪಿ ಮಹಾಲಕ್ಷ್ಮಿಗೆ ಹೆಣ್ಣು ಅನ್ನೋ ಕನಿಕರ ತೋರದೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೋರ್ಟ್ಗೆ ಮನವಿ ಮಾಡ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಆರೋಪಿ ಹೇಳಿಕೆಗೂ ಕಾನೂನಿನ ಅನುಮತಿ ಇರೋದ್ರಿಂದ ನಿನ್ನ ಅನಿಸಿಕೆ ಏನೇ ಇದ್ರು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಹೇಳ್ಬೋದು. ಹೇಳೋದಿಕ್ಕೆ ಏನೂ ಇಲ್ಲ ಯುವರ್ ಆನರ್. ನವೀನ ಕೊಲೆ ಮಾಡಿದ್ದು ನಾನಿಂತ ಒಪ್ಕೊಂಡಿದ್ದೀನಿ. ಕೋರ್ಟ್ ಏನೇ ಶಿಕ್ಷೆ ಕೊಟ್ರು ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನಾನು ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಅಂತ ತೃಪ್ತಿ ಪಡ್ತೀನಿ. ತೀರ್ಪನ್ನು ನಾಳೆಗೆ ಮುಂದೂಡಲಾಗಿದೆ. ನಾನ್ ನ್ಯಾಯಾಧೀಶಲಾಗಿದ್ರು ಒಂದು ಹೆಣ್ಣು ಮಗಳ ತಾಯಿ ತನ್ನ ಕಣ್ಮುಂದೆನೆ ತನ್ನ ಮಗಳ ಮಾನ ಸೂರೆಯಾಗ್ತಿದ್ರೆ ಯಾವ ತಾಯಿ ತಾನೇ ಅದನ್ನ ನೋಡ್ಕೊಂಡು ಸುಮ್ಮನಿರ್ತಾಳೆ? ನಾನು ಮನುಷ್ಯಳು, ಪಾಷಾಣ ಹೃದಯ ಅಲ್ಲ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾನು ಅವನ್ನ ಸಾಯಿಸದೇ ಇದ್ದಿದ್ರೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕಿದ ನಿನ್ ಮಾನ ಹಾಳಾಗೋದಮ್ಮ, ಹಾಳಾಗೋದು. ವೆಲ್ ಸೆಡ್. ಯಸ್ ಮೇಡಮ್, ನಾನು ಸತ್ತಿಲ್ಲ. ಆ ಪಿಸ್ಟಲ್ ಡಮ್ಮಿ ಬುಲೆಟ್ಸ್ ಇಟ್ಟಿದ್ದು ನಾನೇ. ನಾನು ಕ್ಷಮಿಸ್ಬಿಡಮ್ಮ, ನಿಜವಾಗ್ಲೂ ನಿನ್ನ ಬಲಾತ್ಕಾರ ಮಾಡ್ಬೇಕಂತ ನಾನು ಇಲ್ಲಿ ಬರಲಿಲ್ಲ. ಯಾವುದೇ ವ್ಯಕ್ತಿನ ಅಪರಾಧಿ ಅಥವಾ ನಿರಪರಾಧಿ ಅಂತ ತೀರ್ಪು ಕೊಡಕ್ಕೆ ಸಾಕ್ಷಿ ಆಧಾರಣೆ ಮುಖ್ಯ ಅಂತ ತಿಳ್ಕೊಂಡಿರೋ ಕೋರ್ಟಿನ ಅಧಿಪತಿ ನಿನ್ ತಾಯಿ. ಸತ್ಯವಾದ್ರೂ ಪ್ರಮಾಣಿಸಿ ನೋಡೋಣದನ್ನ ಬಿಟ್ಟು ಕೇವಲ ಸಾಕ್ಷ್ಯ ಆಧಾರಕ್ಕೆ ಬೆಲೆ ಕೊಟ್ಟು ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡದೇ ಇರಲಿ ಅಂತ ಈ ನಾಟಕ ಆಡ್ಬೇಕಾದ್ ಬಂತು. ಅಂದ್ರೆ ಎಂತ ನ್ಯಾಯಾಧೀಶರಾಗಿದ್ರು ನೀವು ಒಂದು ಹೆಣ್ಣಿನ ಮುಂದೆ ಇನ್ನೊಂದು ಹೆಣ್ಣಿನ ಶೀಲ ಅಪಹರಣ ಆಗ್ತಿದ್ರೆ ಆ ಹೆಣ್ಣಿನ ಆಕ್ರೋಶ ಎಂತದ್ದು ಅಂತ
ಈಗ ನೀವೇ ತೋರಿಸ್ಬಿಟ್ರಿ. ಸಪೋಸ್ ಆ ಪಿಸ್ಟಲ್ ಒರಿಜಿನಲ್ ಬುಲೆಟ್ಸ್ ಇದ್ದಿದ್ರೆ ಕಾನೂನು ಮೂಲಕ ಒಬ್ಬ ವ್ಯಕ್ತಿ ಹಣೆ ಬರ ಬರೆಯೋ ನಿಮ್ ಕೈಗಳಿಗೆ ಖಂಡಿತವಾಗ್ಲೂ ಬೇಡಿ ಬೀಳ್ತಿತ್ತು. ಮೇಡಮ್, ಇಂಥದ್ದೇ ಪರಿಸ್ಥಿತಿಗೆ ಸಿಕ್ಕಿ ಕೊಲೆ ಮಾಡಿರೋ ಮಹಾಲಕ್ಷ್ಮಿ ಕೊಲೆ ಆರೋಪ ಹೊತ್ತು ಈಗ ನಿಮ್ಮ ಮುಂದೆ ನಿಂತಿದ್ದಾಳೆ. ನಾಳೆ ಬರೆಯೋ ನಿಮ್ ತೀರ್ಪನ್ನ ಸ್ವಲ್ಪ ಯೋಚನೆ ಮಾಡಿ ಬರೀರಿ. ಗುಡ್ ನೈಟ್. ನಮ್ಮ ಭಾರತದ ಭವ್ಯ ಪರಂಪರೆಯಲ್ಲಿ ಹೆಣ್ಣಿಗೆ ಪ್ರಥಮ ಸ್ಥಾನ. ಒಂದು ಜೀವಕ್ಕೆ ಜೀವ ಕೊಡುವ ಪ್ರಕೃತಿ ಆಲಯವೇ ಹೆಣ್ಣಿನ ಶೀಲ. ಅಂಥ ಪವಿತ್ರವಾದ ಹೆಣ್ಣಿನ ಶೀಲಕ್ಕೆ ಧಕ್ಕೆ ಬಂದಾಗ ಒಂದು ಹೆಣ್ಣು ಹೆಮ್ಮಾರಿ ಆಗಲೇಬೇಕು. ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣಿನ ಶೀಲವನ್ನು ಕಾಪಾಡುವ ಸಲುವಾಗಿ ಮತ್ತೊಂದು ಹೆಣ್ಣು ಎಂಥ ತ್ಯಾಗಕ್ಕೂ ಹಿಂಜರಿಯುವುದಿಲ್ಲ ಎಂಬುದು ಸರ್ವವಿದಿತ. ಕೊಲೆಯಾದ ನವೀನ್ ಈಗಾಗಲೇ ಅನೇಕ ಸಲ ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸಿ ಬಂದಿರುವುದು ಪೊಲೀಸ್ ಶಾಖೆಯಿಂದ ಖಚಿತಪಟ್ಟಿದೆ. ಆರೋಪಿ ಮಹಾಲಕ್ಷ್ಮಿಯೇ ನವೀನನನ್ನು ಕೊಲೆ ಮಾಡಿದ್ದಾಳೆ ಎಂಬುದಕ್ಕೆ ಬಲವಾದ ಸಾಕ್ಷ್ಯ ಆಧಾರಗಳಿದ್ದರೂ ಆರೋಪಿಯು ತಾನೇ ಕೊಲೆ ಮಾಡಿರುವುದಾಗಿ ಸಮ್ಮತಿಸಿದ್ದರೂ ಕೂಡ ಮೇಲ್ಕಂಡ ಪರಿಸ್ಥಿತಿಯ ಒತ್ತಡದಿಂದ ಹಾಗೂ ಆತ್ಮರಕ್ಷಣೆಗೋಸ್ಕರ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರುವವಳೇ ಹೊರತು ಉದ್ದೇಶಪೂರ್ವಕವಾಗಿ ಅಲ್ಲ ಎಂಬುದು ಖಚಿತವಾಗಿದೆ. ಆದರೂ ಕಾನೂನನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅದನ್ನು ಧಿಕ್ಕರಿಸಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರುವುದು ಅಪರಾಧ. ಈ ಕಾರಣದಿಂದ ಆರೋಪಿ ಮಹಾಲಕ್ಷ್ಮಿಗೆ 6 ತಿಂಗಳ ಸಜೆ ವಿಧಿಸಲಾಗಿದೆ ಎಂದು ತೀರ್ಪನ್ನು ನೀಡಲಾಗಿದೆ. ಹಲೋ, ವಾಟ್? ಸುಧೀರ್ ತಪ್ಪಿಸ್ಕೊಂಡ್ಬಿಟ್ಟ? ಅಲ್ಲಲೇ ತಮ್ಮ, ನಾನ್ ನಿನ್ಗೆ ಅವತ್ತೇ ಹೇಳಿಲ್ಲೇನು ನಮ್ ಪ್ರತಾಪ ಎಂತದು ಅಂತ? ನೋಡ, ನಾನಿಟ್ಟ ಹೆಜ್ಜೆ ಆಡಿದ ಮಾತು ಎಂದು ಹಿಂತಗೊಂಡದಲ್ಲ ಗೊತ್ತದೇನು? ನೋಡು, ನಾವ್ ಕಂಡಿರೋ ಕೆಲಸಕ್ಕೆ ಇವತ್ತೇ ಚಲೋ ದಿನ. ನೀನಲ್ಲೇ ಜಾಗೃತವಾಗಿರು, ಅದೇ ಸ್ಥಳದಾಗೆ. ನಾನು ನಮ್ ಕೂಡ ಮಂದಿನ ನಾಳೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಓಕೆ?